ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಸ್ಟ್ಯಾಂಡರ್ಡ್ ಫ್ರಿಕ್ಷನ್ ಲೆಸನ್ ಅದರಲ್ಲಿ .1 ಫೋರ್ಸ್ ಆಫ್ ಫ್ರಿಕ್ಷನ್, ಆಕರ್ಷಣಾ ಬಲ, ಘರ್ಷಣಾ ಬಲ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ 8.2 ನೋಡಿ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫ್ರಿಕ್ಷನ್ ಮೀನ್ಸ್ ಘರ್ಷಣೆಯ ಮೇಲೆ ಅಂದರೆ ಫ್ರಿಕ್ಷನ್ ಉಂಟಾಗುತ್ತಲ್ಲ ಅದರ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು. ಯಾವ್ಯಾವ ಅಂಶಗಳು ಘರ್ಷಣೆ ಅಂದರೆ ಫ್ರಿಕ್ಷನ್ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ನೋಡೋಣ. ಅಂದರೆ ಘರ್ಷಣೆ ಉಂಟಾಗೋದಕ್ಕೆ ಯಾವ್ಯಾವ ಅಂಶಗಳು ಕಾರಣ ಆಗುತ್ತೆ ಅಂತೇಳಿ ಅದಕ್ಕೊಂದು ಎಕ್ಸಾಂಪಲ್ ಆ್ಯಕ್ಟಿವಿಟಿ ಮೂಲಕ ಕೊಟ್ಟಿದ್ದಾರೆ. ಸಿ, ಟೈ ಎ ಸ್ಟ್ರಿಂಗ್ ಅರೌಂಡ್ ಬ್ರಿಕ್. ಒಂದು ಹಿಟ್ಟಿಗೆ, ಬ್ರಿಕ್ ಅಂದರೆ ಹಿಟ್ಟಿಗೆಯನ್ನು ತಗೊಳ್ಳಿ, ಅದಕ್ಕೊಂದು ದಾರವನ್ನು ಸುತ್ತಿ. ಪುಲ್ ದ ಬ್ರೇಕ್ ಬೈ ಸ್ಪ್ರಿಂಗ್ ಬ್ಯಾಲೆನ್ಸ್. ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂದರೆ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ ಇದೆ. ಈ ಸ್ಪ್ರಿಂಗ್ ಬ್ಯಾಲೆನ್ಸ್ ಮೂಲಕ ಇಲ್ಲಿ ದಾರ ಕಟ್ಟಿರ್ತಾರಲ್ಲ ಈ ದಾರವನ್ನು ಇದಕ್ಕೆ ಹಾಕ್ಕೊಂಡು ಅದನ್ನು ಎಳೀರಿ. ಯು ನೀಡ್ ಟು ಅಪ್ಲೈ ಸಮ್ ಫೋರ್ಸ್. ಆ ಇಟ್ಟಿಗೆಯನ್ನು ಎಳಿಬೇಕು ಅಂದರೆ ಈ ಸ್ಪ್ರಿಂಗ್ ಬ್ಯಾಲೆನ್ಸ್ ಮೂಲಕ ಸ್ವಲ್ಪ ಬಲವನ್ನು ಹಾಕಬೇಕಾಗತ್ತೆ ಎಳೆಯೋದಕ್ಕೆ ಅಲ್ವಾ. ಇದಕ್ಕೆ ದಾರವನ್ನು ಹಾಕಿದ ತಕ್ಷಣ ಇಟ್ಟಿಗೆ ಏನು ಮುಂದೆ ಅಥವಾ ಹಿಂದೆ ಹೋಗಲ್ಲ. ನೋಟ್ ಡೌನ್ ದ ರೀಡಿಂಗ್ ಆನ್ ದ ಸ್ಪ್ರಿಂಗ್ ಬ್ಯಾಲೆನ್ಸ್ ವ್ಯಾನ್ ದ ಬ್ರಿಕ್ ಜಸ್ಟ್ ಬಿಗಿನ್ಸ್ ಟು ಮೂವ್. ನೀವು ಎಳಿತೀರಲ್ಲ ಎಳಿಬೇಕಾದ್ರೆ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಸ್ಪ್ರಿಂಗ್ ಬ್ಯಾಲೆನ್ಸಿಗೆ ಇಲ್ಲಿ ದಾರವನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾರೆ. ಈ ದಾರವನ್ನು ಎಳಿಬೇಕಾದ್ರೆ ಆ ಸ್ಪ್ರಿಂಗ್ ಬ್ಯಾಲೆನ್ಸಲ್ಲಿ ಇಲ್ಲಿ ರೀಡಿಂಗ್ ಇದೆ ನೋಡಿ, 10, 20, 30, 40 ಈ ಥರ ರೀಡಿಂಗ್ ಇದೆ. ನೀವು ಎಳಿಬೇಕಾದ್ರೆ ಎಷ್ಟು ರೀಡಿಂಗಿಗೆ ನಿಂತ್ಕೊಳ್ಳುತ್ತೆ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. It gives you a measure of the force of friction between the surface of the brick and the floor. ಇಲ್ಲಿ ಘರ್ಷಣೆ ಅನ್ನೋದು ಯಾವುದರ ನಡುವೆ ಉಂಟಾಗ್ತಿದೆ? ಈ ಒಂದು ಇಟ್ಟಿಗೆಯ ಮೇಲ್ಮೈ ಮತ್ತು ನೆಲದ ನಡುವಿನ ಘರ್ಷಣಾ ಬಲವನ್ನು ಸೂಚಿಸ್ತಿದೆ. ಇದು ನೆಲ ನೆಲದ ಮೇಲ್ಮೈ ಯಾವ ರೀತಿ ಇದೆ ಮತ್ತು ಇಟ್ಟಿಗೆಯ ಮೇಲೆ ಯಾವ ರೀತಿ ಇದೆ, ಇವೆರಡರ ನಡುವೆ ಉಂಟಾಗ್ತಕ್ಕಂತಹ ಘರ್ಷಣಾ ಬಲವನ್ನು ಸೂಚಿಸುತ್ತೆ. ಗೊತ್ತಾಗ್ತಿದೆಯಾ? ಅಂದರೆ ಎ ಬ್ರಿಕ್ ಈಸ್ ಬೀಯಿಂಗ್ ಪುಲ್ಡ್ ಬೈ ಸ್ಪ್ರಿಂಗ್ ಬ್ಯಾಲೆನ್ಸ್. ಇಟ್ಟಿಗೆಯನ್ನು ಸ್ಪ್ರಿಂಗ್ ಬ್ಯಾಲೆನ್ಸ್ ಮೂಲಕ ಎಳಿತಿರೋದು. ಗೊತ್ತಾಯ್ತಾ? ನಾವು ಅಂದರೆ ಈ ಸ್ಪ್ರಿಂಗ್ ಬ್ಯಾಲೆನ್ಸನ್ನು ಯೂಸ್ ಮಾಡಿ ಯಾಕೆ ಇಟ್ಟಿಗೆಯನ್ನು ಎಳಿಬೇಕು ಅಂದರೆ ಈ ಒಂದು ನೆಲದ ಮೇಲ್ಮೈ ಮತ್ತು ಇಟ್ಟಿಗೆಯ ಮೇಲ್ಮೈ ಮೇಲೆ ಎಷ್ಟು ಘರ್ಷಣೆ ಉಂಟಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಫ್ರಿಕ್ಷನ್ ಎಷ್ಟು ಅಂದರೆ ಇದರಿಂದ ಗೊತ್ತಾಗುತ್ತೆ ನಮಗೆ ಸ್ಪ್ರಿಂಗ್ ಬ್ಯಾಲೆನ್ಸಿಂದ ಎಷ್ಟು ಬಲವನ್ನು ಪ್ರಯೋಗ ಮಾಡಿದ್ದೀವಿ. ಈ ಒಂದು ನೆಲದ ಮೇಲ್ಮೈ ಮೇಲೆ ಮತ್ತು ಇಟ್ಟಿಗೆ ಮೇಲ್ಮೈ ಮೇಲೆ ಅದನ್ನು ಹಿಡಿದಾಗ ಅವುಗಳ ಮೇಲಿನ ಘರ್ಷಣೆ ಯಾವ ರೀತಿ ಉಂಟಾಗುತ್ತೆ, ಅದಕ್ಕೆ ನಾವು ಎಷ್ಟು ಬಲ ಪ್ರಯೋಗವನ್ನು ಮಾಡಬೇಕಾಗುತ್ತೆ ಅಂತೇಳಿ ಈ ಸ್ಪ್ರಿಂಗ್ ಬ್ಯಾಲೆನ್ಸಲ್ಲಿ ರೀಡಿಂಗ್ ಮೂಲಕ ಗೊತ್ತಾಗುತ್ತೆ. ಹೆಚ್ಚಿದೆಯೋ ಕಡಿಮೆ ಇದೆಯೋ ಘರ್ಷಣಾ ಬಲ ಅಂತ. ನಾವು ರ್ಯಾಪ್ ಎ ಪೀಸ್ ಆಫ್ ಪಾಲಿಥೀನ್ ಅರೌಂಡ್ ದ ಬ್ರಿಕ್ ಆ್ಯಂಡ್ ರಿಪೀಟ್ ದ ಆ್ಯಕ್ಟಿವಿಟಿ. ಈಗ ಕೇವಲ ಇದು ಇಟ್ಟಿಗೆಯನ್ನು ತೆಗೆದುಕೊಂಡಿದ್ದೀವಿ, ಇದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್, ಪಾಲಿಥೀನ್ ಕವರನ್ನು ಸುತ್ತಿಬಿಡೋದು ಪಾಲಿಥೀನ್. ಆ ನಂತರ ಸೇಮ್ ಇದೇ ಥರ ಸ್ಪ್ರಿಂಗ್ ಬ್ಯಾಲೆನ್ಸಿಂದ ಅದನ್ನು ಎಳೆಯೋದು. ಸುಲಭವಾಗಿ ಬರುತ್ತಾ? ಈಗ ನೀವು ಕೈಯಲ್ಲಿ ಒಂದು ವಸ್ತುವನ್ನು ಇಟ್ಕೊಳ್ಳೋದಕ್ಕೂ ಕೈಗೆ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕ್ಕೊಂಡು ಅದನ್ನು ಹಿಡಿದಿಟ್ಕೊಳ್ಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಅಷ್ಟು ಬಿಗಿ ಬರಲ್ಲ ಅಲ್ವಾ, ಜಾರುತ್ತೆ ಪ್ಲಾಸ್ಟಿಕ್ ಕವರ್. ಅದೇ ಇನ್ನೂ ಹೆಚ್ಚು ಅಂದರೆ ಕೈಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಡಿ, ಅದನ್ನ ಎಣ್ಣೆ ಹಚ್ಕೊಂಡು ಯಾವ್ದಾದ್ರು ಒಂದು ಬಾಟಲ್ನೋ ಅಥವಾ ಯಾವುದೋ ಒಂದು ಪಾತ್ರೆಯನ್ನು ಇಟ್ಕೊಳ್ಳೋಕೆ ಹೋದರೆ ಎಷ್ಟು ಸುಲಭವಾಗಿ ಜಾರೋಗ್ಬಿಡುತ್ತೆ ಅಲ್ವಾ. ಘರ್ಷಣೆ ಅಲ್ಲಿ ತುಂಬ ಕಡಿಮೆ ಇರುತ್ತೆ ಅಲ್ವಾ. ನುಣುಪಾಗಿರೋದ್ರಿಂದ, ನಯಸ್ಸಾಗಿ ಆಯಿಲು ಮತ್ತು ಪೇಪರ್ಸ್ ಇರೋದ್ರಿಂದ ಬೇಗ ಜಾರೋಗ್ಬಿಡುತ್ತೆ. ಡು ಯು ಅಬ್ಸರ್ವ್ ಎನಿ ಡಿಫ್ರೆನ್ಸ್ ಇನ್ ದ ರೀಡಿಂಗ್ ಆಫ್ ದ ಸ್ಪ್ರಿಂಗ್ ಬ್ಯಾಲೆನ್ಸ್ ಇನ್ ದ ಅಬೌವ್ 2 ಕೇಸಸ್? ರೀಡಿಂಗಲ್ಲಿ ವ್ಯತ್ಯಾಸ ಆಗುತ್ತಾ? ಕೇವಲ ಇಟ್ಟಿಗೆಯನ್ನು ದಾರದಿಂದ ಎಳೆಯೋದಕ್ಕೂ ಆ ಇಟ್ಟಿಗೆಯನ್ನು ಪಾಲಿಥೀನ್ ಕವರ್, ಪ್ಲಾಸ್ಟಿಕ್ ಕವರ್ನ ಸುತ್ತಿ ಅದನ್ನು ಎಳೆಯೋದಕ್ಕೂ ರೀಡಿಂಗಲ್ಲಿ ವ್ಯತ್ಯಾಸ ಕಂಡು ಬರುತ್ತಾ? ಅದು ಖಂಡಿತ ಬರುತ್ತೆ. ಇಲ್ಲಿ ಘರ್ಷಣಾ ಬಲ ಹೆಚ್ಚಾಗಿರುತ್ತೆ, ಇಲ್ಲಿ ಘರ್ಷಣಾ ಬಲ ಕಡಿಮೆ ಇರುತ್ತೆ ಪ್ಲಾಸ್ಟಿಕ್ ಕವರ್ನ ಸುತ್ತಿದಾಗ. ವಾಟ್ ಮೈಟ್ ಬಿ ದ ರೀಸನ್? ಹಾಗಾದರೆ ಅದಕ್ಕೆ ಕಾರಣ ಏನು? ಬಿಕಾಸ್ ದ ರೀಸನ್ ಈಸ್ ಫ್ರಿಕ್ಷನ್ ಅಲ್ವಾ. ಘರ್ಷಣೆನೇ ಇದಕ್ಕೆ ಕಾರಣ. ಆ ವಸ್ತುವಿನ ಮೇಲ್ಮೈ ಮತ್ತು ನೆಲದ ಮೇಲ್ಮೈ ಯಾವುದ್ರ ಮೇಲೆ ಇಟ್ಟಿರ್ತೀವೋ ಅವುಗಳ ನಡುವೆ ಉಂಟಾಗ್ತಕ್ಕಂತಹ ಘರ್ಷಣೆಯಿಂದ
ಅವುಗಳ ಘರ್ಷಣಾ ಬಲ ಏನಾಗುತ್ತೆ, ಆ ಬಲದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಫಾರ್ ದಿಸ್ ಡಿಫ್ರೆನ್ಸ್ ರಿಪೀಟ್ ದಿಸ್ ಆ್ಯಕ್ಟಿವಿಟಿ ಬೈ ರ್ಯಾಪಿಂಗ್ ಪೀಸ್ ಆಫ್ ಜೂಟ್ ಬ್ಯಾಗ್. ಅದೇ ರೀತಿ ಪ್ಲಾಸ್ಟಿಕ್ ಪಾಲಿಥಿನ್ ಕವರ್ನ ಸುತ್ತಿ ಈ ಪ್ರಯೋಗವನ್ನು ರಿಪೀಟ್ ಮಾಡಿದ್ವಿ. ಜೂಟ್ ಬ್ಯಾಗ್ ಅಂತ ಗೋಣಿ ಚೀಲ ಅಂತ ಬರುತ್ತಲ್ಲ, ಅದನ್ನು ಇಟ್ಟಿಗೆಗೆ ಸುತ್ತಿ ನಂತರ ಸ್ಪ್ರಿಂಗ್ ಬ್ಯಾಲೆನ್ಸ್ ಮೂಲಕ ಎಳೆಯಿರಿ. ಆಗ ಇನ್ನೂ ಹೆಚ್ಚು ಘರ್ಷಣಾ ಬಲ ಅಲ್ವಾ, ಆಗ ಇನ್ನೂ ಒರಟಾಗುತ್ತೆ. ಅದರ ಮೇಲ್ಮೈ ಏನಾಗುತ್ತೆ, ಎಳೆಯೋದಕ್ಕೆ ಇನ್ನೂ ಹೆಚ್ಚು ಬಲ ಬೇಕಾಗುತ್ತೆ. ಇಟ್ಟಿಗೆಯನ್ನು ಜೂಟ್ ಬ್ಯಾಗನ್ನು ಸುತ್ತಿದ್ರೆ ಸಹ ಮೂರು ರೀಡಿಂಗನ್ನು ತಗೊಳುತ್ತೆ. ಹಾಗಾದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತ ಹೇಳಿ ನೋಡೋಣ. ಸ್ಪ್ರಿಂಗ್ ಬ್ಯಾಲೆನ್ಸ್ ಈಸ್ ಎ ಡಿವೈಸ್. ಇದೊಂದು ಉಪಕರಣ. ಏನಕ್ಕೆ ಬಳಸ್ತಾರೆ? ಯೂಸ್ಡ್ ಫಾರ್ ಮೆಷರಿಂಗ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎನ್ ಆಬ್ಜೆಕ್ಟ್. ಈ ಸ್ಪ್ರಿಂಗ್ ಬ್ಯಾಲೆನ್ಸ್ ಅನ್ನೋದು ಒಂದು ಅಳತೆ ಮಾಡುವಂತಹ ಸಾಧನ, ಉಪಕರಣವಾಗಿದ್ದು ಯಾವುದಕ್ಕೆ ಬಳಸ್ತಾರೆ? ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎನ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂದರೆ ಕಾಯ, ಅಂದರೆ ಯಾವುದೋ ಒಂದು ವಸ್ತು, ಇಟ್ಟಿಗೆ ಇರ್ಬೋದು, ಅಥವಾ ಒಂದು ಪೆನ್ಸಿಲ್ ಇರ್ಬೋದು, ಅಥವಾ ಒಂದು ಟೇಬಲ್ಲೇ ಇರ್ಬೋದು, ಅಥವಾ ಒಂದು ಬುಕ್ಸ್ ಇರ್ಬೋದು, ಅಥವಾ ಯಾವುದೋ ಒಂದು ದೊಡ್ಡ ಮರದ ಕಟ್ಟಿಗೆ ಇರ್ಬೋದು. ಈ ರೀತಿ ಒಂದು ಚೇರು ಅಥವಾ ಟೇಬಲ್, ಯಾವುದಾದ್ರೂ ಒಂದು ಆಬ್ಜೆಕ್ಟ್. ಫೋರ್ಸ್ ಆ್ಯಕ್ಟಿಂಗ್ ಆನ್ ಎನ್ ಆಬ್ಜೆಕ್ಟ್, ಒಂದು ಕಾಯದ ಮೇಲೆ ಪ್ರಯೋಗವಾಗುತ್ತಿರುವಂತಹ ಬಲವನ್ನು ಅಳೆಯೋದಕ್ಕೆ ಎಷ್ಟು ಬಲ ಪ್ರಯೋಗ ಮಾಡ್ತಿದ್ದೀವಿ. ಈಗ ನಾವು ಕಾಟನ್ನ ಒಂದು ಸ್ವಲ್ಪ ಕಾಟನನ್ನು ಕೈಯಿಂದ ತೆಗೆದುಕೊಳ್ಬೇಕು, ಅದಕ್ಕೆ ಎಷ್ಟು ಬಲ ಹಾಕ್ತೀವಿ? ಅಥವಾ ಒಂದು ಕಲ್ಲನ್ನು ತಗೋಬೇಕು, ಅದಕ್ಕೆ ಎಷ್ಟು ಬಳಸಿ? ಎರಡಕ್ಕೂ ಒಂದೇ ಬಲ ಪ್ರಯೋಗವನ್ನು ಮಾಡ್ತೀವ? ಇಲ್ಲ, ಒಂದು ದಪ್ಪನಾದ ಕಲ್ಲನ್ನು ಎತ್ತಕ್ಕೆ ಹೆಚ್ಚು ಬಲವನ್ನು ಪ್ರಯೋಗ ಮಾಡ್ತೀವಿ. ಅದೇ ಒಂದು ಹತ್ತಿ ಅಥವಾ ಒಂದು ಪೇಪರ್, ಒಂದು ಕಾಗದದ ಚೂರು ಅಲ್ಲಿ ಬಿದ್ದಿದೆ ಅಂದರೆ ಅದಕ್ಕೆ ಸುಲಭವಾಗಿ ಅದನ್ನು ಎತ್ತಿಬಿಡ್ತೀವಿ. ಒಂದು ಕಾಗದದ ಚೀಲನೋ ಏನೋ ಇದೆ, ಒಂದು ಬಟ್ಟೆಯನ್ನು ಎತ್ಕೊಳ್ಳೋದು, ಬಟ್ಟೆಯ ಗಂಟು, ಈ ರೀತಿ ಅಲ್ವಾ. ಅಂದರೆ ಆ ಬಲ ಎಷ್ಟು ಬಲವನ್ನು ಪ್ರಯೋಗ ಮಾಡಿದ್ದೀವಿ ಅಂತ ಅಳತೆ ಮಾಡ್ತಾರಲ್ಲ, ಬಲವನ್ನು ನಾವು ಸುಮ್ಮನೆ ಅಳತೆ ಮಾಡೋದಕ್ಕಾಗಲ್ಲ ಅಲ್ವಾ. ನಾವು ಫೋರ್ಸ್ ಹಾಕ್ತಿದ್ದೀವಿ ಅಥವಾ ನಮ್ಮ ಶಕ್ತಿ ಎಲ್ಲ ಪ್ರಯೋಗ ಮಾಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಯ್ಯೋ ಇದನ್ನ ಎತ್ತಕ್ಕೆ ತುಂಬ ಶಕ್ತಿ ಬೇಕಪ್ಪ ಅಂತ ಮಾತಾಡ್ತೀವಿ ಅಲ್ವಾ. ಆ ಕಲ್ಲನ್ನು ಎತ್ತೋಕ್ಕೆ ಅಥವಾ ಅದು ಬಾಕ್ಸನ್ನು ಎತ್ತೋದಕ್ಕೆ ಸುಲಭವಾಗಿರೋ ವಸ್ತು ಆದರೆ ಯಾವುದನ್ನು ತೊಗೊಂಬಂದ್ಬಿಟ್ಟೆ, ಭಾರ ಇರಲಿಲ್ಲ, ಇದನ್ನ ಎತ್ಕೊಂಡು ಹೋಗ್ಬೇಕು ಕಲ್ಲನ್ನ ಅಂದರೆ ಸ್ವಲ್ಪ ಶಕ್ತಿ ಬೇಕಪ್ಪ, ನನಗೆ ಸ್ವಲ್ಪ ಹೆಚ್ಚು ಫೋರ್ಸ್ ಹಾಕಬೇಕು ಅಂತ ಮಾತಾಡ್ತೀವಿ ಅಲ್ವಾ. ಅದೇ ಆ ಬಲ ಎಷ್ಟು ಪ್ರಯೋಗ ಆಗಿದೆ, ಒಂದು ವಸ್ತುವಿನ ಮೇಲೆ ಪ್ರಯೋಗವಾಗುತ್ತಿರುವಂತಹ ಬಲವನ್ನು ಅಳೆಯುವಂತಹ ಉಪಕರಣವನ್ನು ಏನಂತೀವಿ? ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತೇಳಿ ಕರಿತೀವಿ. ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎನ್ ಆಬ್ಜೆಕ್ಟ್, ಒಂದು ಕಾಯದ ಮೇಲೆ ಪ್ರಯೋಗವಾಗುತ್ತಿರುವಂಥ ಬಲವನ್ನು ಅಳೆಯೋದಕ್ಕೆ ಬಳಸುವ ಸಾಧನವೇ ಸ್ಪ್ರಿಂಗ್ ಬ್ಯಾಲೆನ್ಸ್. ಅರ್ಥ ಆಯ್ತಾ? ಇಟ್ ಕನ್ಸಿಸ್ಟಿಂಗ್ ಆಫ್ ಎ ಕಾಯಿಲ್ಡ್ ಸ್ಪ್ರಿಂಗ್ ವಿಚ್ ಗೆಟ್ಸ್ ಸ್ಟ್ರೆಚರ್ಡ್ ವೆನ್ ಎ ಫೋರ್ಸ್ ಈಸ್ ಅಪ್ಲೈಡ್ ಟು. ಈ ಒಂದು ಸ್ಪ್ರಿಂಗ್ ಬ್ಯಾಲೆನ್ಸ್ ಏನು, ನಾವು ಯಾವಾಗ ಬಲ ಪ್ರಯೋಗ ಮಾಡ್ತೀವಿ, ಆ ಬಲ ಪ್ರಯೋಗ ಮಾಡಿದಾಗ ಹಿಗ್ಗುತ್ತೆ ಅಂದರೆ ದೊಡ್ಡದಾಗತ್ತೆ. ಈ ಥರ ಚಿತ್ರದಲ್ಲಿ ಇದೆಯಲ್ಲ, ಇಲ್ಲಿ ಈ ರೀತಿ ಇದೆ, ಇಲ್ಲಿ ನೋಡಿ, ಈ ಸ್ಪ್ರಿಂಗ್ ಏನಾಗುತ್ತೆ, ಹಿಗ್ಗುತ್ತೆ. ಅರ್ಥ ಆಯ್ತಾ? ಹಿಗ್ಗಿ ಸುರುಳಿ ಸ್ಪ್ರಿಂಗನ್ನು ಇದು ಒಳಗೊಂಡಿರುತ್ತೆ. ಒಳಗಡೆ ಸುರುಳಿ ಆಕಾರದ ಒಂದು ಸ್ಪ್ರಿಂಗನ್ನು ಒಳಗೊಂಡಿರುತ್ತೆ. ಅರ್ಥ ಆಯ್ತಾ? ವಿಚ್ ಗೆಟ್ ಸ್ಟ್ರೆಚ್ಡ್ ವೆನ್ ಎ ಫೋರ್ಸ್ ಇಸ್ ಅಪ್ಲೈಡ್. ನಾವು ಯಾವಾಗ ಬಲವನ್ನು ಹಾಕಿ ಹಿಡಿತೀವೋ ಸ್ಪ್ರಿಂಗ್ ಏನಾಗುತ್ತೆ, ಹಿಗ್ಗುತ್ತೆ. ಸ್ಟ್ರೆಚಿಂಗ್ ಆಫ್ ದ ಸ್ಪ್ರಿಂಗ್ ಈಸ್ ಮೆಷರ್ಡ್ ಬೈ ಎ ಪಾಯಿಂಟರ್ ಮೂವಿಂಗ್ ಆನ್ ಎ ಗ್ರಾಜುಯೇಟೆಡ್ ಸ್ಕೇಲ್. ಇದೇನು, ಈ ಸ್ಪ್ರಿಂಗಿನ ಹಿಗ್ಗುವಿಕೆಯನ್ನು ಅಳತೆಯ ಪಟ್ಟಿಯೊಂದರ ಮೇಲೆ ಚಲಿಸುವ ಸೂಚ್ಯಂಕದಿಂದ ಅಳೆಯಲಾಗುತ್ತೆ. ಸತ್ಯ? ಸ್ಟ್ರೆಚಿಂಗ್ ಸ್ಪ್ರಿಂಗ್ ಇದೆಯಲ್ಲ, ಹಿಗ್ಗುತ್ತಲ್ಲ ಈ ಸ್ಪ್ರಿಂಗ್, ಇದರೊಳಗಡೆ ಇರ್ತಕ್ಕಂಥ ಈ ಸ್ಪ್ರಿಂಗ್ ಮುಂದೆ ಬರುತ್ತಲ್ವಾ, ಅವಾಗ ಹಿಗ್ಗುತ್ತಲ್ಲ, ಅದು ಉದ್ದ ಆಗುತ್ತಲ್ಲ, ಆ ಹಿಗ್ಗುವಿಕೆಯನ್ನು ಅಳತೆ ಪಟ್ಟಿಯೊಂದರ ಮೇಲೆ, ಒಂದು ಅಳತೆ ಪಟ್ಟಿ ಅಂದರೆ ಯಾವುದಾದ್ರು ಒಂದು ಅಳತೆ ಪಟ್ಟಿ ತಗೊಂಡು ಅಳತೆ ಪಟ್ಟಿಯೊಂದರ ಮೇಲೆ ಚಲಿಸುವ ಸೂಚ್ಯಾಂಕದಿಂದ ಅಳತೆ ಮಾಡ್ತಾರೆ. ಈ ಸ್ಪ್ರಿಂಗ್ ಎಷ್ಟು ಹಿಗ್ಗಿದೆ, ಎಷ್ಟು ಮುಂದಕ್ಕೆ ಹಿಗ್ಗಿದೆ, ಅಥವಾ ಎಷ್ಟು ಚಿಕ್ಕದಾಗಿ ಹಿಗ್ಗಿದೆ,
ಇದನ್ನು ಒಂದು ಅಳತೆ ಪಟ್ಟಿ ಮೇಲೆ ಇಟ್ಕೊಂಡು ಅದರ ಸೂಚ್ಯಾಂಕವನ್ನು ನಾವೇನು ಮಾಡ್ತೀವಿ, ಗ್ರ್ಯಾಜುಯೇಟೆಡ್ ಸ್ಕೇಲ್ನ ಅಳತೆ ಮಾಡ್ತೀವಿ, ಅಳೆಯುತ್ತಾರೆ. ದ ರೀಡಿಂಗ್ ಆನ್ ದ ಸ್ಕೇಲ್ ಕೀಪ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್. ಏನು, ಅಳತೆ ಪ್ರಮಾಣವನ್ನು ಚಲಿಸುವ ಪಟ್ಟಿಯ ಮೇಲಿನ ಅಳತೆ ಪ್ರಮಾಣವನ್ನು ಸೂಚಿಸುತ್ತಿದೆ. ದ ರೀಡಿಂಗ್ ಆನ್ ದ ಸ್ಕೇಲ್, ಈ ರೀಡಿಂಗ್ಸ್ ಎಲ್ಲ ಏನಿದೆ 10, 20, 30, 40, 60 ಅಂತ, ಈ ಅಳತೆ ಪ್ರಮಾಣ ಏನು ಮಾಡುತ್ತೆ, ಅದು ಯಾವಷ್ಟು ಅಳತೆ ಆಗಿದೆ, ಆ ಬಲ ಪ್ರಯೋಗ ಎಷ್ಟಾಗಿದೆ ಅಂತ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್, ಅಳತೆ ಪ್ರಮಾಣದ ಬಲವನ್ನು ಸೂಚಿಸುತ್ತೆ. ಯಾವುದು, ಸ್ಪ್ರಿಂಗ್ ಬ್ಯಾಲೆನ್ಸಲ್ಲಿ. ಅಂದರೆ ಇಲ್ಲಿ ಈ ಪಟ್ಟಿ ಇದೆಯಲ್ಲ, ಈ ಪಟ್ಟಿಯ ಮೇಲೆ ಇರ್ತಕ್ಕಂತಹ ಅಳತೆ ಮಾಡುವಂಥದ್ದು ಅಳತೆ ಪ್ರಮಾಣವನ್ನು ಸೂಚಿಸುತ್ತೆ. ಅದು 10 ಸ್ಪ್ರಿಂಗ್ ಎಷ್ಟು ಹಿಗ್ಗಿದೆ, 10 to 20, 30, 49 ಅಥವಾ ಇನ್ನೂ ಹೆಚ್ಚು ಹಿಗ್ಗಿದೆಯಾ, ಇನ್ನೂ ಸ್ಟ್ರಿಚಿಂಗ್ ಜಾಸ್ತಿ ಆಗಿದೆಯಾ ಸ್ಪ್ರಿಂಗ್ದು, 80, 90, ಈ ರೀತಿ ಇಲ್ಲಿ ಮೇಲೆ ಏನಿದೆ ರೀಡಿಂಗ್, ಇದನ್ನು ತೋರಿಸೋದ್ರ ಮೂಲಕ, ಈ ಸೂಚ್ಯಾಂಕದ ಮೂಲಕ ನಾವೇನು ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸನ್ನು ತೋರಿಸುತ್ತೆ ಈ ಸ್ಕೇಲ್. ಆಯಿತಾ, ಅಳತೆ ಪ್ರಮಾಣದ ಸೂಚ್ಯಂಕವನ್ನು ಸೂಚಿಸುತ್ತೆ. ಚಲಿಸುವ ಪಟ್ಟಿ ಈ ರೀತಿ ಇರ್ತಕ್ಕಂಥ ಸ್ಕೇಲು ಮೇಲಿನ ಅಳತೆಯು ಬಲದ ಮೇಲೆ ಯಾವ ರೀತಿ ಪ್ರಯೋಗವಾಗಿದೆ, ಅಳತೆಯು ಬಲದ ಪ್ರಮಾಣವನ್ನು ಸೂಚಿಸುತ್ತೆ, ಎಷ್ಟು ಬಲ ಉಂಟಾಗಿದೆ. ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಅಂದರೆ ಬಲದ ಪ್ರಮಾಣ, ಅರ್ಥ ಆಯ್ತಾ. ಅಳತೆ ಏನು ಮಾಡುತ್ತೆ, ಎಷ್ಟು ಬಲ ಪ್ರಯೋಗ ಆಗಿದೆ, ಎಷ್ಟು ಪ್ರಮಾಣದ ಬಲ ಉಂಟಾಗಿದೆ ಅನ್ನೋದನ್ನು ಸೂಚಿಸುತ್ತೆ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಆಕ್ಟಿವಿಟಿ ಕೊಟ್ಟಿದ್ದಾರೆ. ಮೇಕ್ ಆನ್ ಇನ್ಕ್ಲೈನ್ ಪ್ಲೇನ್ ಆನ್ ಎ ಸ್ಮೂತ್ ಫ್ಲೋರ್ ಆರ್ ಆನ್ ಎ ಟೇಬಲ್. ಯು ಮೇ ಯೂಸ್ ಎ ವುಡನ್ ಬೋರ್ಡ್ ಸಪೋರ್ಟೆಡ್ ಬೈ ಬ್ರಿಕ್. ಒಂದು ಟೇಬಲನ್ನು, ಒಂದು ಇನ್ಕ್ಲೈನ್ ಪ್ಲೇನ್, ನುಣುಪಾದಂಥ ಒಂದು ಟೇಬಲ್, ಸ್ಮೂತ್ ಸರ್ಫೇಸ್ ಇರ್ತಕ್ಕಂಥ ಈ ಟೇಬಲನ್ನು ತಗೊಳ್ಳಿ. ಈ ರೀತಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಒಂದು ಟೇಬಲ್ ಇದು. ಅಲ್ಲೇನು ಮಾಡಬೇಕು, ಯು ಮೇ ಯೂಸ್ ಎ ವುಡನ್ ಬೋರ್ಡ್ ಸಪೋರ್ಟೆಡ್ ಬೈ ಎ ಬ್ರಿಕ್ ಆರ್ ಎ ಬಾಕ್ಸ್. ಈ ಒಂದು ವುಡನ್ ಬೋರ್ಡ್, ಒಂದು ಚಿಕ್ಕದಾದ ಒಂದು ಮರದ ಪಟ್ಟಿಯನ್ನು ತಗೊಳ್ಳಿ, ಅದನ್ನು ಟೇಬಲ್ ಮೇಲೆ ನಿಲ್ಲಿಸಬೇಕಲ್ವಾ, ಅದು ನಿಲ್ಲುವಂತೆ, ಈ ರೀತಿ ಸ್ಲೋಪಾಗಿ ನಿಲ್ಲುವಂತೆ ಮಾಡಲು ಇಲ್ಲಿ ಬುಕ್ಸ್ ಹಿಂದೆ, ಅದರ ಕೆಳಗಡೆ ಹಿಂದೆ ನಿಲ್ಲೋದಕ್ಕೆ ಬುಕ್ಸ್ ಅಥವಾ ಬ್ರಿಕ್, ಇಟ್ಟಿಗೆ ಅಥವಾ ಬುಕ್ಸನ್ನು ಉಪಯೋಗಿಸ್ಕೊಳ್ಳಿ. ಪುಟ್ ಎ ಮಾರ್ಕ್ ವಿತ್ ಪೆನ್ ಅಟ್ ಎನಿ ಪಾಯಿಂಟ್ ಎ ಆನ್ ದ ಇನ್ಕ್ಲೈನ್ ಪ್ಲೈನ್. ಅದೇ ರೀತಿ ನೀವು ಎಲ್ಲಿಂದ ಆ ವಸ್ತುವನ್ನು, ಆಬ್ಜೆಕ್ಟ್, ಈ ಮರದ ಪಟ್ಟಿಯ ಎಲ್ಲಿಂದ, ಇಲ್ಲಿಂದನೋ ಅಥವಾ ಇಲ್ಲಿಂದನೋ ಬಿಡ್ತಿರಲ್ಲ, ಅಲ್ಲಿಗೆ ಒಂದು ಪೆನ್ನಿಂದ ಮಾರ್ಕ್ ಮಾಡಿ. ನೌ ಲೆಟ್ ಪೆನ್ಸಿಲ್ ಸೆಲ್ ಮೂವ್ ಡೌನ್ ಫ್ರಮ್ ದಿಸ್ ಪಾಯಿಂಟ್. ಈಗೇನು ಮಾಡಿ, ಒಂದು ಶೆಲ್, ಬ್ಯಾಟ್ರಿ ಅಂತ ಏನು ಕರಿತೀವಿ, ಈ ಶೆಲ್ಲನ್ನು ತಗೊಂಡು ಈ ಮರದ ಪಟ್ಟಿಯ ಎಲ್ಲಿಂದ ಬಿಡ್ತೀರಾ ನೋಡಿ, ಇಲ್ಲಿ ಪಾಯಿಂಟ್ ಇಲ್ಲಿ ಮಾಡ್ಕೊಂಡಿದ್ದಾರೆ ಪೆನ್ನಲ್ಲಿ, ನೋಡಿ ಪೆನ್ನಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ದಾರೆ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಆ ಶೆಲ್ಲನ್ನು ಇಳಿಜಾರ ಉರುಳು ಬಿಡಿ, ಅಥವಾ ಇಲ್ಲಿಂದ ಬಿಡಿ ಅದನ್ನು. ಹೌ ಫಾರ್ ಡಸ್ ಇಟ್ ಮೂವ್ ಆನ್ ದ ಟೇಬಲ್ ಬಿಫೋರ್ ಕಮಿಂಗ್ ಟು ರೆಸ್ಟ್. ಅದನ್ನು ಬಿಟ್ಟ ನಂತರ ಈ ಶೆಲ್ ಇದೆಯಲ್ಲ, ಈ ಶೆಲ್ ಏನಿದೆ, ಈ ಟೇಬಲ್ನ ಎಷ್ಟು ದೂರ ಚಲಿಸ್ತು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಇಲ್ಲಿಂದ ಬಿಟ್ಟಾಗ ಮಾರ್ಕಿಂದ ಬಿಟ್ಟರೆ ಅಲ್ವಾ, ಇದು ಎಷ್ಟು ದೂರ ಹೋಯಿತು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ನೋಟ್ ಡೌನ್ ದ ಡಿಸ್ಟೆನ್ಸ್. ನಾವು ಸ್ಪ್ರೆಡ್ ದ ಪೀಸ್ ಆಫ್ ಕ್ಲಾತ್. ಈ ರೀತಿ ಪ್ರಯೋಗ ಬಿಟ್ಟಾದಮೇಲೆ ಆ ಟೇಬಲ್ ಮೇಲೆ ಒಂದು ಕ್ಲಾತನ್ನು ಹಾಕಬೇಕಂತೆ. ಈ ರೀತಿ ಫಸ್ಟ್ ಪ್ಲೈನ್ ಟೇಬಲ್ ಇತ್ತು, ಈಗ ಅದ್ರ ಮೇಲೆ ಒಂದು ಕ್ಲಾತ್ ಹಾಕಿ. ಎ ಪೆನ್ಸಿಲ್ ಸೆಲ್ ಕವರ್ಸ್ ಡಿಫ್ರೆಂಟ್ ಡಿಸ್ಟೆನ್ಸ್ ಆನ್ ದ ಡಿಫ್ರೆಂಟ್ ಸೆಲ್. ಈಗೇನು ಮಾಡಿ, ಟೇಬಲ್ ಮೇಲೆ ಕ್ಲಾತ್ ಹಾಕಿ, ಸ್ಪ್ರೆಡ್ ದ ಪೀಸ್ ಆಫ್ ಕ್ಲಾತ್ ಓವರ್ ದ ಟೇಬಲ್. ಮೇಕ್ ಶೋರ್ ದಟ್ ದೇರ್ ಆರ್ ನೋ ರಿಂಕಲ್ಸ್ ಇನ್ ದ ಕ್ಲಾತ್. ಸುಕ್ಕಾಗಿರಬಾರ್ದು ಈ ಬಟ್ಟೆ, ಇಲ್ಲೆಲ್ಲೂ ಸುಕ್ಕು, ರಿಂಕಲ್ಸ್ ಇರಬಾರ್ದು. ನೈಸಾಗಿ ಒಳ್ಳೆ ಐರನ್ ಬಟ್ಟೆ ಥರ ಸ್ಟ್ರೇಟಾಗಿ ನೀಟಾಗಿರ್ತಕ್ಕಂಥ ಒಂದು ಕ್ಲಾತನ್ನು ಟೇಬಲ್ ಮೇಲೆ ಹಾಕಬೇಕು. ನೋ ರಿಂಕಲ್ಸ್ ಇನ್ ದ ಕ್ಲಾತ್. ಟ್ರೈ ದ ಆ್ಯಕ್ಟಿವಿಟಿ ಅಗೇನ್. ಇದೇ ರೀತಿ ಮತ್ತೆ ಈ ಆ್ಯಕ್ಟಿವಿಟಿನ ರಿಪೀಟ್ ಮಾಡಿ. ಅದಾಯ್ತಾ? ಈ ರೀತಿ ನೀವು
ಮತ್ತೆ ಇದೇ ಫಸ್ಟ್ ಮಾಡಿದ್ರಲ್ಲ ಅದೇ ರೀತಿ ಆ್ಯಕ್ಟಿವಿಟಿನ ಈ ಬಟ್ಟೆಯನ್ನು ಟೇಬಲ್ ಮೇಲೆ ಹಾಕಿ ಅದೇ ರೀತಿ ಇಲ್ಲಿ ಮಾರ್ಕ್ ಮಾಡಿದ್ರಲ್ಲ ಮಾರ್ಕೆ ಪೆನ್ಸಿಲಲ್ಲಿ ಪೆನ್ನಲ್ಲಿ ಇಲ್ಲಿಂದ ಮತ್ತೆ ಅದೇ ಜಾಗದಿಂದ ಈ ಶೆಲ್ಲನ್ನು ಉರುಳುಬಿಡಿ ಉರುಳುಬಿಡಬೇಕು. ಅರ್ಥ ಆಯ್ತಾ? ರಿಪೀಟ್ ದಿಸ್ ಆ್ಯಕ್ಟಿವಿಟಿ ಬೈ ಸ್ಪ್ರೆಡಿಂಗ್ ಎ ಥಿನ್ ಲೇಯರ್ ಆಫ್ ಸ್ಯಾಂಡ್. ಆವಾಗ ಎಷ್ಟು ದೂರ ಹೋಯಿತು ಶೆಲ್ಲು, ಎಷ್ಟು ದೂರ ಚಲಿಸ್ತು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಇವಾಗ ಫಸ್ಟ್ ಎಷ್ಟು ದೂರ ಹೋಗಿತ್ತು, ಎಷ್ಟು ದೂರ ಬಂದಿತ್ತು. ಕ್ಲಾತ್ ಹಾಕಿದ್ಮೇಲೆ ಟೇಬಲ್ ಮೇಲೆ ಬಟ್ಟೆಯನ್ನು ಹಾಕಿದ್ಮೇಲೆ ಶೆಲ್ಲು ಎಷ್ಟು ದೂರ ಹೋಯಿತು, ಅದೇ ಸೇಮ್ ಜಾಗದಿಂದ ಶೆಲ್ಲನ್ನು ಉರುಳು ಬಿಟ್ಟಾಗ ಎಷ್ಟು ದೂರ ಹೋಯಿತು ಅದನ್ನು ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ರಿಪೀಟ್ ದಿಸ್ ಆ್ಯಕ್ಟಿವಿಟಿ ಬೈ ಸ್ಪ್ರೆಡಿಂಗ್ ಎ ಥಿನ್ ಲೇಯರ್ ಆಫ್ ಸ್ಯಾಂಡ್. ಅದೇ ರೀತಿ ಇನ್ನೊಂದು ಪ್ರಯೋಗದಲ್ಲಿ ಏನು ಮಾಡಿ ಅಂತಿದ್ದಾರೆ, ಮರಳನ್ನು ಹಾಕ್ಬೇಕಂತೆ ಈ ಜಾಗಕ್ಕೆ. ಮರಳನ್ನು ಹಾಕ್ಬಿಟ್ಟು ಅದೇ ಜಾಗದಿಂದ ಮತ್ತೆ ಇಲ್ಲಿಂದ ಈ ಕಾರ್ಡ್ಬೋರ್ಡ್ ಶೀಟ್ ಅಂದರೆ ಈ ಮರದ ಒಂದು ತುಂಡಿನ ಮೇಲಿಂದ ಹೇಗೆ ಶೆಲ್ಲನ್ನು ಇಳಿಜಾರಿಬಿಟ್ರೆ ಬಿಡಬೇಕು. ಆವಾಗ ಮತ್ತೆ ಎಷ್ಟು ದೂರ ಹೋಗುತ್ತೆ ಅದನ್ನು ಚಿತ್ರದಲ್ಲಿ ಕೊಟ್ಟಿಲ್ಲ. ಆದರೆ ಮರಳು ಹಾಕಿದ್ರೆ ತುಂಬ ದೂರ ಹೋಗಲ್ಲ ಅನ್ಕೊತೀನಿ. ಸಾಧ್ಯವಾದರೆ ಇಷ್ಟು ಅಥವಾ ಇಲ್ಲಿಗೆ ಶೆಲ್ಲ ನಿಂತ್ಕೊಂಡ್ಬಿಡುತ್ತೆ ಅಲ್ವಾ. ಇದನ್ನು ಇದೇ ಪ್ರಯೋಗವನ್ನು ಮರಳಿನ ಮೇಲೆ ಮಾಡಿ ಬಟ್ಟೆಯನ್ನು ತೆಗೆದು ಅಂತ. ಮೇಂಟೈನ್ ದ ಸೇಮ್ ಸ್ಲೋಪ್ ಥ್ರೂ ಔಟ್ ದ ಆ್ಯಕ್ಟಿವಿಟಿ. ಆದರೆ ಸ್ಲೋಪ್ ಇದೆಯಲ್ಲ ಇದನ್ನು ಮೂರು ಪ್ರಯೋಗಗಳಿಗೂ ಒಂದೇ ರೀತಿ ಮೇಂಟೈನ್ ಮಾಡಿ. ಸೇಮ್ ಡಿಸ್ಟೆನ್ಸಿಂದನೇ ಶೆಲ್ಲನ್ನು ಬಿಡಿ. ಎಷ್ಟು ದೂರ ಚಲಿಸುತ್ತೆ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ತಿದ್ದಾರೆ. ನೋಡಿ, ಪೆನ್ಸಿಲ್ ಸೆಲ್ ಕವರ್ಸ್ ಡಿಫ್ರೆಂಟ್ ಡಿಸ್ಟೆನ್ಸ್ ಆನ್ ದ ಡಿಫ್ರೆಂಟ್ ಸರ್ಫೇಸ್. ಆ ಶೆಲ್ ಏನಿದೆ, ಈ ಶೆಲ್ ಪ್ರತಿಯೊಂದು ಮೇಲ್ಮೈ ಮೇಲೂ ಬೇರೆ ಬೇರೆ ರೀತಿಯಾದ ದೂರವನ್ನು ತಲುಪುತ್ತೆ. ಯಾಕೆ ಅಂತೇಳಿ. ಇನ್ ವಿಚ್ ಕೇಸಸ್ ಈಸ್ ದ ಡಿಸ್ಟೆನ್ಸ್ ಕವರ್ಡ್ ದ ಮಿನಿಮಮ್? ವೈ ಈಸ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ಎ ಪೆನ್ಸಿಲ್ ಸೆಲ್ ಡಿಫ್ರೆಂಟ್ ಎವ್ರಿ ಟೈಮ್? ಶೆಲ್ಲು ಪ್ರತಿಯೊಂದು ಪ್ರಯೋಗದಲ್ಲೂ ಬೇರೆ ಬೇರೆ ದೂರವನ್ನು ತಲುಪ್ತಿದೆ. ಯಾಕೆ? ಒಂದೇ ಥರನಾದ ದೂರದಲ್ಲಿ ಹೋಗ್ತಾ ಇಲ್ಲ. ಅದಕ್ಕೆ ಕಾರಣವೇನು ಅಂತೇಳಿ ಕೇಳ್ತಿದ್ದಾರೆ. ಯಾಕೆ ಅದು ದೂರವನ್ನು ಕಡಿಮೆ ಮಾಡ್ಕೊಳ್ತಿದೆ? ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ. ಯಾರು ಡೌಟ್ಸ್ ಇತ್ತು ಅಂದರೆ ಕಾಮೆಂಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಅವ್ರಿಗೂ ಸ್ವಲ್ಪ ಸೈನ್ಸ್ ಟಫ್ ಇರುತ್ತೆ, ಕನ್ನಡ ಮೀಡಿಯಮಿಂದ ಬಂದಿರ್ತಾರೆ, ಅವ್ರಿಗೂ ಸ್ವಲ್ಪ ಯೂಸ್ ಆಗುತ್ತೆ. ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಆಡಿಯೋನ ಕೇಳಿಸ್ಕೊಂಡು 2-3 ಟೈಮ್ಸ್ ಕೇಳಿ ಅರ್ಥ ಆಗುತ್ತೆ. ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ. ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಪ್ಲೇಲಿಸ್ಟ್ನ ಚೆಕ್ ಮಾಡಿದ್ರೆ ಲೆಸನ್ಸ್ನ ಕಂಪ್ಲೀಟ್ ವೀಡಿಯೋಸ್ ನಿಮಗೆ ಸಿಕ್ಬಿಡುತ್ತೆ, ನೋಟ್ಸು ಸಹ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ಹೋಗಿ ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿದ್ರೆ ಮೆಮೊರಿ ಚೆನ್ನಾಗಿ ಉಳಿಯುತ್ತೆ. ಓಕೆನಾ? ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಡೈಲಿ ನಾನು ಆಗ್ತಕ್ಕಂಥ ಕ್ಲಾಸ್ನ ವೀಡಿಯೋಸ್ ಈಸಿಯಾಗಿ ಸಿಕ್ಬಿಡುತ್ತೆ. ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ನಿಮಗೆ ಬೇಕಾದಂಥ ಕ್ಲಾಸಸ್ನ ಕಂಪ್ಲೀಟ್ ವೀಡಿಯೋಸ್ ಸಿಗುತ್ತೆ. ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವೆಶನ್ಸ್ ತಗೊಳ್ಳಿ. ಗಿವ್ 2 ಎಕ್ಸಾಂಪಲ್ಸ್ ಆಫ್ ಫ್ಯಾಕ್ಟರ್ ಅಫೆಕ್ಟಿಂಗ್ ಫ್ರಿಕ್ಷನ್. 2 ಉದಾಹರಣೆಗಳ ಮೂಲಕ explain 2 example of factor affecting friction. ಘರ್ಷಣೆ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು 2 ಉದಾಹರಣೆಯೊಂದಿಗೆ ವಿವರಿಸಿ ಅಂತೇಳಿ ಕೊಟ್ಟಿದ್ದೀನಿ. ಇದು ಮತ್ತು ಟೇಬಲ್ ಇವೆರಡು ಉದಾಹರಣೆಗಳನ್ನ ನೀವು ಆ್ಯಕ್ಟಿವಿಟಿನ ಬರೀಬೋದು ಶಾರ್ಟಾಗಿ, ಅಥವಾ ನೀವು ಯಾವುದಾದ್ರೂ ಎಕ್ಸ್ಪೆರಿಮೆಂಟ್ ಈ ಥರ ಮಾಡಿದರೆ ಅದನ್ನು ಬರೀರಿ. ಆ್ಯಂಡ್ ವಾಟ್ ಈಸ್ ಸ್ಪ್ರಿಂಗ್ ಬ್ಯಾಲೆನ್ಸ್? ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂದರೆ ಏನು? ವೇರ್ ಇಟ್ ಈಸ್ ಯೂಸ್ಡ್? ಎಲ್ಲಿ ಅದನ್ನು ಉಪಯೋಗಿಸ್ತಾರೆ? ಆ್ಯಂಡ್ ಇದಕ್ಕೆ ಟ್ರೈ ಮಾಡ್ತೀರಾ ಆನ್ಸರ್ ಮಾಡೋದಕ್ಕೆ. ವೈ ಈಸ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ಪೆನ್ಸಿಲ್ ಶೆಲ್ ಡಿಫ್ರೆಂಟ್ ಎವ್ರಿ ಟೈಮ್? ಪ್ರತಿ ಪ್ರಯೋಗದಲ್ಲೂ ಬೇರೆ ಬೇರೆ ದೂರವನ್ನು ಶೆಲ್ಲು ಬೇರೆ ಬೇರೆ ದೂರವನ್ನು ತಲುಪ್ತಿದೆ. ಯಾಕೆ? 3 ಪ್ರಯೋಗದಲ್ಲೂ ಸಹ ಒಂದು ಟೇಬಲ್ ಮೇಲೆ ಇಟ್ಟಾಗ, ಒಂದು ಟೇಬಲ್ ಮೇಲೆ ಕ್ಲಾತ್ ಇಟ್ಟು ಶೆಲ್ನ ಬಿಟ್ಟಾಗ, ಇನ್ನೊಂದು ಟೇಬಲ್ ಮೇಲೆ ಮರಳನ್ನು ಹಾಕಿ ಶೆಲ್ನ ಬಿಟ್ಟಾಗ ಶೆಲ್ಲು ಬೇರೆ ಬೇರೆ ದೂರವನ್ನು ತಲುಪುತ್ತೆ. ಯಾಕೆ ಅಂತೇಳಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ? ಓಕೆ, ಥ್ಯಾಂಕ್ ಯು.